ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭೂಮಾಪನ ಇಲಾಖೆಯಲ್ಲಿ ಖಾಲಿ ಇರುವಂಥ ಲ್ಯಾಂಡ್ ಸರ್ವೇಯರ್ ಅಂದರೆ ಭೂಮಾಪಕರು ಈ ಒಂದು ಹುದ್ದೆಗಳಿಗೆ ಫೆಬ್ರವರಿ 29ರಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಸೊ ಅದೇ ರೀತಿ ಈ ಒಂದು ಮಾರ್ಚ್ ಮತ್ತು ಏಪ್ರಿಲಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ರು. ಕೆಲವೊಂದು ಕಾರಣಾಂತರಗಳಿಂದ ಅದು ಎಕ್ಸಾಮನ್ನು ಜುಲೈಯಲ್ಲಿ ಕಂಡಕ್ಟ್ ಮಾಡಬೇಕಾಗಿತ್ತು, ಆದರೆ ಅದನ್ನು ಏನಪ್ಪ ಮುಂದೂಡಿದರು. ಅದೇ ರೀತಿ ಇದೀಗ ಸೆಪ್ಟೆಂಬರಲ್ಲಿ ಒಂದು ಹೊಸ ಒಂದು ಅಡೆಂಡಮ್ ಅಥವಾ ತಿದ್ದುಪಡಿ ಆದಂಥ ಒಂದು 3 ವರ್ಷಗಳ ಒಂದು ಏನಪ್ಪ ವಯೋಮಿತಿ ಸಡಿಲಿಕೆ, ಇದರ ಸಂಬಂಧ ಮತ್ತೆ ಅಪ್ಲೈ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಸೊ ಈ ಒಂದು 25 ನವಂಬರಿಂದ 9 ಡಿಸೆಂಬರ್ ಅಂದರೆ ನಿನ್ನೆ ಡಿಸೆಂಬರ್ 9ರವರೆಗೆ ಹೀಗೆ ಒಂದು 15 ದಿನಗಳ ಕಾಲ ಒಂದು ಮತ್ತೆ ಅಪ್ಲೈ ಮಾಡಲಿಕ್ಕೆ ಏನಪ್ಪ ಒಂದು ಆನ್ಲೈನ್ ಮೂಲಕ ಲಿಂಕನ್ನು ಒದಗಿಸಲಾಗಿತ್ತು. ಸೊ ಈಗ ಆಲ್ರೆಡಿ ಈಗ ಆಲ್ರೆಡಿ 70,000 ಪ್ಲಸ್ ಅಪ್ಲೈ ಮಾಡಿದ್ರು. ಬಟ್ ಈ ಒಂದು ಡೇಟಾವನ್ನು ಹಿಡಿದ್ರೆ ಆಲ್ಮೋಸ್ಟ್ ಆಲ್ ಒಂದು ಲಕ್ಷ ಏನಪ್ಪ ಒಂದು ಅರ್ಜಿಗಳನ್ನು ಒಂದು ಸಲ್ಲಿಸಿದವರ ಸಂಖ್ಯೆ ಇಲ್ಲಿಗೆ ಇರ್ತಾಯಿದೆ. ಸೊ ಇಲ್ಲಿ ನಾವು ಒಂದು ಮುಖ್ಯವಾಗಿ ಒಂದು ವಿಷಯವನ್ನು ಮಾತಾಡಬೇಕಂದ್ರೆ, ಈ ಒಂದು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ಒಂದು ಸಂಖ್ಯೆ ಮೊದಲು ಎಷ್ಟಾಗಿತ್ತು? ಇದು 260 ಆಗಿತ್ತು. ಯಾವುದು 264 ಓನ್ಲಿ ನಾನ್ HK, ಹೌದಾ? ಹೀಗೆ ಒಟ್ಟಾರೆ ಒಂದು 350 ಪ್ಲಸ್ ಇದ್ದು ಈಗ ಸದ್ಯಕ್ಕೆ ಮತ್ತೆ ಈ ಒಂದು ಭೂಮಾಪಕರ ಹುದ್ದೆಗಳ ಸಂಖ್ಯೆಯನ್ನು ಏರಿಸಲಾಗಿದೆ. ಒಂದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಅದು ಡಬಲ್ ಆಗಿದೆ. ಈಗ 750 ಹುದ್ದೆಗಳಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುವರಿದ್ದಾರೆ. ಸೊ ಇಲ್ಲಿ ಎಕ್ಸಾಮ್ ಒಂದು ನಡೆದಿಲ್ಲ ಅನ್ನೋದು ಒಂದು ಮುಖ್ಯವಾದ ಒಂದು ಕಾರಣ ಆಗಿದ್ದರೂ, ಸೊ ಇಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೇನು ಈ ಹುದ್ದೆಗಳು ಡಬಲ್ ಆಗಿದ್ದರಿಂದ ಮತ್ತೆ ಇನ್ನೊಂದು ಸುವರ್ಣ ಅವಕಾಶವನ್ನು ತಂದಂತಾಗಿದೆ. ಆದ್ದರಿಂದ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಇಲ್ಲಿ ಒಂದು ಸಿಂಪಲ್ ಆದ ಒಂದು ಟ್ರಿಕ್ಕನ್ನು ಹೇಳ್ತೀನಿ ನಿಮಗೆ, ಮತ್ತು ಯಾವ ರೀತಿ ಈ ಒಂದು ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕು, ಯಾವ ರೀತಿ ಓದಬೇಕು, ಯಾವ ಬುಕ್ಗಳನ್ನು ಓದಬೇಕು, ಸೊ ಇವೆಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಈ ಒಂದು ಭೂಮಾಪಕರ ಎಕ್ಸಾಮ್ ಇದು ಗ್ರೂಪ್ ಸಿ ಹುದ್ದೆ ಆಗಿರ್ತದೆ. ಪೇಮೆಂಟ್ ಅಂತೂ ತುಂಬ ಚೆನ್ನಾಗಿರ್ತದೆ. ಸೊ ಈಗ ಆಲ್ರೆಡಿ 7th ಪೇ 7ನೇ ವೇತನ ಆಯೋಗ ಇದು ಇಂಪ್ಲಿಮೆಂಟ್ ಆಗಿದೆ. ಓಕೆ, ಸೊ ಈ ಒಂದು ಇಂಪ್ಲಿಮೆಂಟೇಷನಿಂದ ನಿಮ್ಮ ಸ್ಯಾಲ್ರಿ ತುಂಬ ಚೆನ್ನಾಗಿರ್ತದೆ. ಸೊ ಇಲ್ಲಿ ಮೊದಲಿಗೆ ನೋಡಬೇಕಂದ್ರೆ ಪ್ರತಿಯೊಂದು ಪತ್ರಿಕೆ, ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇರ್ತದೆ. ಸಾಮಾನ್ಯ ಪತ್ರಿಕೆ ಅಂದರೆ ಏನು? ಜನರಲ್ ನಾಲೆಡ್ಜ್. ಇದು 200 ಅಂಕ, 2 ಗಂಟೆ ಸಮಯ. ಮತ್ತು ಇದು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್, ಇದು ಕೂಡ 200, ಇದು 2 ಗಂಟೆ. ಇಲ್ಲಿ ನಮಗೆ ಸಾಮಾನ್ಯ ಪತ್ರಿಕೆ ಅನ್ನೋದು ಒಂದು ಕಾಮನ್ ಆಗಿದೆ, ಹೌದಾ? ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕಾನ್ಸ್ಟಿಟ್ಯೂಷನ್, ಈ ಒಂದು ಸಂವಿಧಾನ ಮತ್ತು ರಾಜಕೀಯ, ಅದೇ ರೀತಿ ಕರೆಂಟ್ ಅಫೇರ್ಸು. ಸೊ ಇವೆಲ್ಲ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ನಾವೆಲ್ಲ ಒಂದು ಎಕ್ಸಾಮ್ಗಳನ್ನು ಅಟೆಂಪ್ಟ್ ಮಾಡ್ತಾ ಬಂದಿದ್ದೀವಿ. ಬಟ್ ಇಲ್ಲಿ ಮೇನಾಗಿ ಎಲ್ಲರೂ ಸಾಮಾನ್ಯ ಪತ್ರಿಕೆ ಮಾಡ್ತಾರೆ. ಅಟ್ಲೀಸ್ಟ್ ಒಂದು 60 ಮಾರ್ಕ್ ಆದರೂ ತೆಗೆದುಕೊಳ್ತಾರೆ. ಓಕೆ, ಬಟ್ ಇಲ್ಲಿ ನಿಮ್ಮ ಒಂದು ಸಕ್ಸಸ್ಸನ್ನು ಕಾಣಲಿಕ್ಕೆ ನಿಮಗೆ ಇಲ್ಲೊಂದು ಟ್ರಿಕ್ ಏನಪ್ಪ ಅಂದರೆ ಅದು ನಿರ್ದಿಷ್ಟ ಪತ್ರಿಕೆ. ಅರ್ಥ ಆಯ್ತಾ? ಈ ನಿರ್ದಿಷ್ಟ ಪತ್ರಿಕೆಯಲ್ಲಿ ಯಾರು ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಳ್ತೀರಿ ಅವ್ರದ್ದು ಏನಪ್ಪ ಸೆಲೆಕ್ಷನ್ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಈ ನಿರ್ದಿಷ್ಟ ಪತ್ರಿಕೆ ಅನ್ನೋದಲ್ಲ, ಸೊ ಈಗ ಲ್ಯಾಂಡ್ ಸರ್ವೇಯರ್ ಈಗ KA ಮೂಲಕ ಕಂಡಕ್ಟ್ ಮಾಡಲಾಗ್ತಿತ್ತು ಮುಂಚೆ. ಇದು ಫಸ್ಟ್ ಟೈಮ್ KPSC ಮೂಲಕ ಏನಪ್ಪ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಬಟ್ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಟು ಸೇಮ್ ಅದ. ಓಕೆ, ಸೊ ಏನೂ ಚೇಂಜಸ್ ಇಲ್ಲ. ಸೊ ಆದ್ದರಿಂದ ಈ ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನೇನು ಬರ್ತದೆ, ಸಿಲೆಬಸ್ ಏನು ಅಂತ ಎಲ್ಲ ಇಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇದನ್ನು ನೋಡ್ಬೋದು. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ್
ಈ ಎರಡೂ ಭಾಷೆಗಳಲ್ಲಿ ಬರ್ತಾವ. ಓಕೆ, ಯಾಕೆಂದರೆ ಕೆಲವೊಂದು ಜನ ಈಗ ಮ್ಯಾಕ್ಸಿಮಮ್ ಎಲ್ಲ ಸೈನ್ಸ್ ಪಾಸ್ ಆದಂಥ ಅಭ್ಯರ್ಥಿಗಳು ಎಕ್ಸಾಮನ್ನು ಬರ್ತಾ ಇರ್ತಾರೆ. ಅವರಿಗೆ ಈಗ ಮೆಥಮೆಟಿಕ್ಸ್ ಇರುತ್ತೆ ಇದರ ನಿರ್ದಿಷ್ಟ ಪತ್ರಿಕೆಯಲ್ಲಿ, ಅಥವಾ ಫಿಸಿಕ್ಸ್ ಇರುತ್ತೆ. ಓಕೆ, ಸೊ ಈ ರೀತಿ ಮ್ಯಾಕ್ಸಿಮಮ್ ಕೆಲವೊಬ್ಬರು ಆಂಗ್ಲ ಭಾಷೆಯನ್ನು ಚೂಸ್ ಮಾಡ್ತಾರೆ. ಆದ ಕಾರಣ ಇವು ಎರಡೂ ಭಾಷೆಯಲ್ಲಿ ಇರ್ತಾವ. ನಿಮಗೆ ಯಾವುದು ಅನುಕೂಲವೋ ಅದನ್ನು ನೀವು ಚೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಈಗ ಸಿಲೆಬಸ್ಗೆ ಹೋಗೋಣ. ಇಲ್ಲಿ ನೀವು ಈ ಒಂದು ಪಠ್ಯಕ್ರಮವನ್ನು ನೋಡ್ಬೋದು. ಇದಾಗಲೇ ಹೇಳಿದ ಹಾಗೆ ಜನರಲ್ ಪೇಪರ್, ಅದು ಪೇಪರ್ 1. ಇದರಲ್ಲಿ ಏನೇನು ಟಾಪಿಕ್ಸ್ ರಿಲೇಟೆಡ್ ಟು ಕರೆಂಟ್ ಇವೆಂಟ್ಸ್, ಕರೆಂಟ್ ಅಫೇರ್ಸ್ ಇರ್ತವೆ, ಜನರಲ್ ಸೈನ್ಸ್ ಇರ್ತದೆ. ಓಕೆ, ಮತ್ತು ಅದೇ ರೀತಿ ಇದೆಲ್ಲ ಸೇಮ್ ಮ್ಯಾಟರ್ಸ್ ಆಫ್ ಎವ್ರಿಡೇ ಅಬ್ಸರ್ವೇಷನ್ ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಜ್ ಆ್ಯಸ್ ಮೇ accepted of a person who has passed the prescribed qualifying examination. ಅಂದರೆ ಜನರಲ್ ನಾಲೆಜ್ ಟಾಪಿಕ್ಸ್ ರೀ ಇವೆಲ್ಲ. ನಿಮಗೆ ಹೇಳೋದೇನು ಒಂದು ಅಷ್ಟೊಂದು ಇದು ಆಗಲ್ಲ, ಯಾಕೆಂದರೆ ನಿಮಗೆಲ್ಲ ಗೊತ್ತಾದ ಇತಿಹಾಸ, ನಾಗರಿಕಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ, ಸೊ ಮತ್ತು ಸಂವಿಧಾನ, ರಾಜಕೀಯ ಮತ್ತು ಪರಿಸರ. ಸೊ ಈ ಒಂದು ಎಲ್ಲ ಒಂದು ಟಾಪಿಕ್ಸ್ಗಳ ಮೇಲೆ ಈ ಒಂದು ಪೇಪರನ್ನು ತೆಗೆದುಕೊಳ್ತಾರೆ. ಬಟ್ ಇಲ್ಲಿ ಪೇಪರ್ 2 ಅಲ್ಲಿ ಏನದ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್. ಇದರಲ್ಲಿ ಪೇಪರ್ 2 ಅಲ್ಲಿ ಮೇನ್ಲಿ ಬರೋದು 3 ಚಾಪ್ಟರ್ಗಳು. ಒಂದು ಮೆಥಮೆಟಿಕ್ಸ್ ಬರ್ತದೆ, ಇದು 70%. ಹೌದಾ, ಮೆಥಮೆಟಿಕ್ಸ್ 70%. ಆಮೇಲೆ ಫಿಸಿಕ್ಸ್ ಬರ್ತದೆ, ಆ್ಯಂಡ್ ಜಾಗ್ರಫಿ. ಈ ಜಾಗ್ರಫಿ ಮತ್ತು ಫಿಸಿಕ್ಸ್ ಎರಡೂ ಸೇರಿ 30% ಕ್ವಶನ್ಗಳು ಬರ್ತಾವೆ. ಅಂದರೆ 100ರಲ್ಲಿ 30 ಕ್ವಶನ್ ಈ ಒಂದು 2 ವಿಷಯ ಮೇಲೆ, ಮತ್ತು 70 ಕ್ವಶನು ಮೆಥಮೆಟಿಕ್ಸ್ ಮೇಲೆ. ಅರ್ಥ ಆಯ್ತಾ? ಸೊ ಈಗ ಮೊದಲಿಗೆ ಮೆಥಮೆಟಿಕ್ಸನ್ನು ನೋಡೋಣ ನಾವು. ಇಲ್ಲಿ ಮೆಥಮೆಟಿಕ್ಸಲ್ಲಿ ಏನೇನು, ಮೆಥಮೆಟಿಕ್ಸಲ್ಲಿ ಮೊದಲಿಗೆ ಅರಿಥ್ಮೆಟಿಕ್ ನಂಬರ್ ಸಿಸ್ಟಮ್ ಅಂತ ನೋಡ್ಬೋದು. ಫ್ರೆಂಡ್ಸ್, ನಾನು ನಿಮಗೆ ಆಲ್ರೆಡಿ ಈಗ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಈಗ ಆಲ್ರೆಡಿ ಈ ಒಂದು ಸಿಲೆಬಸ್ ರಿಲೇಟೆಡು ಮತ್ತು ಈ ಚಾಪ್ಟರ್ ವೈಸ್ ಎಲ್ಲ ಒಂದು ಏನಪ್ಪ ಸಿಲೆಬಸನ್ನು ಕವರ್ ಮಾಡಿದ್ದೀನಿ ನಾನು. ಮ್ಯಾಕ್ಸಿಮಮ್ ಒಂದು 80 to 90% ಎಲ್ಲ ಸಿಲೆಬಸನ್ನು ಕವರ್ ಮಾಡಿದ್ದೀನಿ. ಬೇಕಿದ್ದರೆ ನಮ್ಮ ಒಂದು ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪ್ರೇಷನ್ 2024 ಈ ಒಂದು ಪ್ಲೇಲಿಸ್ಟನ್ನು ತೆಗೆದು ನೋಡಿದಾಗ ನಿಮಗೆ ಎಲ್ಲ 100ಕ್ಕಿಂತ ಅಧಿಕ ಒಂದು ವಿಡಿಯೋಗಳು ನಿಮಗೆ ಲಭ್ಯ ಅದಾವ. ಸೊ ಆ ಒಂದು ವಿಡಿಯೋಗಳನ್ನು ನೀವು ರೆಫರ್ ಮಾಡ್ಬೋದು. ಓಕೆ, ನೀವು ಯಾವುದೇ ಪುಸ್ತಕ ಓದ್ರಿ ಏನೋ ಓದ್ರಿ, ಬಟ್ ಈ ಒಂದು ವಿಡಿಯೋಗಳನ್ನು ಸ್ವಲ್ಪ ರೆಫರ್ ಮಾಡ್ತಾರೆ, ಮತ್ತು ನಿಮಗೆ ಒಂದು ಕ್ಲಿಯರ್ ಆಗಿ ಐಡಿಯಾ ಸಿಗ್ತದೆ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಸೊ ಈಗ ಆಲ್ರೆಡಿ ಅಪ್ಲೈ ಮಾಡಿದವ್ರಿಗೆ ಆಯಿತು, ಬಟ್ ಮೇನ್ಲಿ ಹೊಸದಾಗಿ ಈಗ ಯಾರು ಅಪ್ಲಿಕೇಶನ್ ಒಂದು ಅಪ್ಲೈ ಮಾಡಿದ್ದಾರಲ್ಲ ಅವರಿಗೆ ಏನಿರುತ್ತೆ, ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಇಲ್ಲಿ ಒಂದು ಹೇಳುವ ಒಂದು ಪ್ರಯತ್ನ. ಇಲ್ಲಿ ಈ ಅರಿಥ್ಮೆಟಿಕ್ ಸಿಸ್ಟಮಲ್ಲಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಬರ್ತದೆ, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಅಂದ್ರೆ ಸಿಂಪಲ್ ರೀ. ಈಗ 49 ಈ ಥರ ಸ್ಕ್ವೇರ್ ರೂಟ್ ಏನು 7, ಆಮೇಲೆ 125 ಈ ಥರ ಒಂದು ಕ್ಯೂಬ್ ರೂಟ್ ಏನು 5. ಈ ರೀತಿ ಒಂದು ಸಿಂಪಲ್ ಕ್ವಶನ್ಗಳು ಬರ್ತಾವೆ. ಆಮೇಲೆ ಸೆಟ್ ಥಿಯರಿ ಆಯಿತು. ಸೊ ಈ ಸೆಟ್ ಥಿಯರಿ ಮೇಲೆ ಕೂಡ ನಾವು ಒಂದು ಕ್ಲಾಸನ್ನು ಮಾಡಿದ್ದೀವಿ. ಹೌದಾ, ಕ್ರ್ಯಾಶ್ ಕೋರ್ಸ್ ಅಂತ. ಸೊ ಇವೆಲ್ಲ ಚಾಪ್ಟರ್ ವೈಸ್ ಮಾಡಿದ್ದೀವಿ, ನೀವು ನೋಡ್ಬೋದು. ಆಮೇಲೆ ಸೀಕ್ವೆನ್ಸ್ ಇದೆ. ಸೀಕ್ವೆನ್ಸಲ್ಲಿ AP ಮತ್ತು GP ಅಂತ ಬರ್ತವೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಆಮೇಲೆ ಮ್ಯಾಟ್ರಿಸಸ್ ಅಂದರೆ ಮ್ಯಾಟ್ರಿಕ್ಸ್, ಟೈಪ್ ಆಫ್ ಮ್ಯಾಟ್ರಿಕ್ಸು, ಆರ್ಡರ್ ಆಫ್ ಮ್ಯಾಟ್ರಿಕ್ಸು. ಓಕೆ, ಆಮೇಲೆ ಪರ್ಮಿಟೇಷನ್, ಕಾಂಬಿನೇಷನು, ಸ್ಟೆಟಿಸ್ಟಿಕ್ಸ್ ಬರ್ತದೆ, HCF, LCM. ಇಷ್ಟೆಲ್ಲ ಏನಪ್ಪ ಈ ಒಂದು ಅರಿಥ್ಮೆಟಿಕಲ್ಲಿ ಬರ್ತದೆ. ನೆಕ್ಸ್ಟ್ ಏನು ಅಲ್ಜೆಬ್ರಾದಲ್ಲಿ ಏನು ಬೇಸಿಕ್ಸ್ ಆಫ್ ಅಲ್ಜೆಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ್. ಹೌದಾ, ಲಿನಿಯರ್ ಇಕ್ವೇಷನ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಅಲ್ಜೆಬ್ರಿಕ್ ಇಕ್ವೇಷನ್ಸ್, ಆಮೇಲೆ ಟ್ರೈನೋಮಿಯಲ್ಸ್, ಮತ್ತು ಕೋಆರ್ಡಿನೇಟ್ಸ್, ಪ್ಲೇನ್ ಜೊಮೆಟ್ರಿ. ಮತ್ತು ಜೊಮೆಟ್ರಿ ಅಂತ ಒಂದು ಸೆಪ್ರೇಟ್ ಸೆಕ್ಷನ್ ಬರುತ್ತೆ, ಜೊಮೆಟ್ರಿ.
ಸೊ ನಾವು ಈ ಒಂದು ಜಾಮಿಟ್ರಿ ಸೆಕ್ಷನನ್ನು ಕೂಡ ಒಂದು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಆಲ್ ಒಂದು 80% ಕವರ್ ಮಾಡಿದ್ದೀವಿ. ಎಕ್ಸಾಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸು, ಹೌದಾ? ಇವೆಲ್ಲ ನೀವು ನಿಮಗೆ ಹೊಸ ಹೊಸ ಚಾಪ್ಟರ್ಗಳು 12th ಆಲ್ರೆಡಿ ಕಲ್ತಿರ್ತೀರಿ, ಬಟ್ ನಿಮಗೊಂದು ಇದು ಈಗ ಸದ್ಯಕ್ಕೆ ನೋಡಲಿಕ್ಕೆ ಒಂದು ಹೊಸದು ಅನಿಸುತ್ತೆ. ಥಿಯರಮ್ಸ್, ಟೈಪ್ಸ್ ಆಫ್ ಪಾಲಿಗಾನ್ಸ್, ಟ್ರಯಾಂಗಲ್ಸ್, ಓಕೆ, ಈ ಕ್ವಾಡ್ರಿಲ್ಯಾಟ್ರಲ್ಸನ್ನು ನೋಡ್ಬೋದು, ಪ್ಯಾರಲೋಗ್ರಾಮ್ ನೋಡ್ಬೋದು, ಮತ್ತು ಮಿಡ್ ಪಾಯಿಂಟ್ ಥಿಯರಮ್, ಇದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಇರ್ತದೆ, ಏರಿಯಾಸ್. ಸೊ ಈ ರೀತಿ ಈ ಒಂದು ಎಲ್ಲ ಚಾಪ್ಟರ್ಗಳನ್ನು ನೀವು ನೋಡ್ಬೋದು. ಆಮೇಲೆ ಸೆಕೆಂಡ್ ಲೀಡಿಂಗ್ ಚಾಪ್ಟರ್ ಫಿಸಿಕ್ಸ್ 20%. ಈ ಒಂದು ಭೌತಶಾಸ್ತ್ರದ ಮೇಲೆ 20% ಕ್ವಶನ್ಗಳು ಕೇಳ್ತಾರೆ. ಅದರಲ್ಲಿ ಫಿಸಿಕ್ಸ್ ಅಂದರೆ ಎಲ್ಲ ಬರೋದಿಲ್ಲ. ಒಂದು ಮ್ಯಾಗ್ನೆಟಿಸಮ್ ಒಂದು ಚಾಪ್ಟರ್ ಬರ್ತದೆ, ಹೌದಾ? ಆಮೇಲೆ ಇಲೆಕ್ಟ್ರಿಸಿಟಿ ಒಂದು ಬರ್ತದೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬರ್ತದೆ, ಇಲೆಕ್ಟ್ರಾನಿಕ್ಸ್, ಡೈನಾಮಿಕ್ಸ್, ಹೀಟ್ ಆ್ಯಂಡ್ ಲೈಟ್, ಆಮೇಲೆ ಸೌಂಡ್ ಒಂದು, ಆಮೇಲೆ ಗ್ರಾವಿಟೇಷನ್. ಇಷ್ಟು 10 ಚಾಪ್ಟರ್ಗಳು ಬರ್ತಾವೆ ಟೋಟಲ್. ಸೊ ಈ ಒಂದು ಫಿಸಿಕ್ಸ್ ಮೇಲೂ ಕೂಡ ನಾವು ತುಂಬ ಒಂದು ವಿಡಿಯೋಗಳನ್ನು ಮಾಡಿದ್ದೀವಿ. ಮತ್ತು ಬೇಕಿದ್ದರೆ ಈ ಒಂದು ಓಲ್ಡ್ ಕ್ವಶನ್ ಪೇಪರ್ ಲ್ಯಾಂಡ್ ಸರ್ವೇಯರ್ ಓಲ್ಡ್ ಕ್ವಶನ್ ಪೇಪರ್ಸ್ ಅವುಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಬೇಕಿದ್ದರೆ ನೀವು ಈ ಒಂದು KPSC ಓಲ್ಡ್ ಕ್ವಶನ್ ಪೇಪರ್ ಅಂತ ಒಂದು ಇದು ಪ್ಲೇಲಿಸ್ಟ್ ಇದೆ, ಆ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಅಲ್ಲಿ ಕೂಡ 100ಕ್ಕೂ ಅಧಿಕ ಒಂದು ವಿಡಿಯೋಗಳು ನಿಮ್ಗೆ ಸಿಗ್ತಾವೆ. ಇಲ್ಲಿ ಜಿಯೋಗ್ರಫಿ 10% ಅದ, ಭೂಗೋಳ ಮೇಲೆ ಅದು ಸ್ಪೆಸಿಫಿಕ್ ಆಗಿ ದ ಅರ್ತ್, ಭೂಮಿ, ಲಿಥೋಸ್ಪಿಯರ್, ಮ್ಯಾಪ್ಸ್, ಆಮೇಲೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಸೊ ಇವೆಲ್ಲ ಮೇನ್ಲಿ ಇವು 4 ಚಾಪ್ಟರ್ ಬರ್ತಾವೆ ಫಿಸಿಕ್ಸಲ್ಲಿ, ಜಿಯೋಗ್ರಫಿಯಲ್ಲಿ. ಸೊ ಇಷ್ಟರ ಮೇಲೆ ಒಂದು ನಿಮ್ಗೆ ಕ್ವಶನ್ಗಳನ್ನು ಕೇಳ್ತಾರೆ. ಏನಿಲ್ಲರಿ, ಸಿಂಪಲ್ ಅದ. ಸೊ ಈಗ ಆಲ್ರೆಡಿ ನಾನು ನಿಮಗೆ ಮ್ಯಾಕ್ಸಿಮಮ್ ವಿಡಿಯೋಸ್ಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ, ಬೇಕಿದ್ದರೆ ನೋಡ್ಬೋದು, ಓಕೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಮೊದಲಿಗೆ ಇಲ್ಲಿ ಬುಕ್ಸ್ಗಳನ್ನು ಯಾವುದು ಯೂಸ್ ಮಾಡೋದು. ಇಲ್ಲಿ ಬುಕ್ಸ್ ಅಂದರೆ ಈಗ ಪೇಪರ್ ಒನ್ನಿಗೆ ನೀವು ಆ್ಯಸ್ ಯೂಸ್ವಲ್ ಈ ಒಂದು ಹಿಸ್ಟ್ರಿಗೆ ಮತ್ತು ಜಿಯೋಗ್ರಫಿ, ಪಾಲಿಟಿ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನು ಮತ್ತು ಇಂಡಿಯನ್ ಎಕಾನಮಿಕ್ಸ್ ಇವುಗಳಿಗೆ ಏನೋ ಒಂದು ಸಾಮಾನ್ಯವಾಗಿ ಏನು ಯೂಸ್ ಮಾಡ್ತಿರಲ್ಲ, ಈ ಒಂದು ಸ್ಟೇಟ್ ಬುಕ್ ಆಗಲಿ ಅಥವಾ NCERT ಆಗಲಿ ಅವುಗಳನ್ನು ಯೂಸ್ ಮಾಡ್ಬೋದು. ಅಥವಾ ಯಾವುದೇ ಒಂದು ರೆಫರೆನ್ಸ್ ಬುಕ್ಕನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ KM ಸುರೇಶ್ ಯೂಸ್ ಮಾಡ್ಬೋದು. ಅಥವಾ ನೀವು ಫುಲ್ ಡೆಪ್ತ್ ಆಗಬೇಕಂದ್ರೆ ಡೆಪ್ತ್ ಆಗಿ ಅನ್ನೋಕ್ಕಿಂತ ಈಗ ಕ್ವಶನ್ ಪೇಪರ್ಗಳನ್ನು ತುಂಬ ಸ್ವಲ್ಪ ಡೆಪ್ತಾಗಿ ಕೇಳ್ತಾ ಇರ್ತಾರೆ. ಮ್ಯಾಕ್ಸಿಮಮ್ ನೀವೇನು ಮಾಡಿರಿ, ಈ ಪೇಪರ್ ಒನ್ನ ನಾವು ಕವರ್ ಮಾಡಲಿಕ್ಕೆ ಹೆಚ್ಚಾಗಿ ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡಿ. ಎಲ್ಲ ಈ ಒಂದು KPSCಯಿಂದ ಏನು ಕಂಡಕ್ಟ್ ಮಾಡಿದಾರಲ್ಲ, ಅಂದರೆ ಫುಲ್ಲು ಓಲ್ಡ್ ಫ್ರಮ್ 1995 ಟು ಈ 2024 ಒಂದು ಈ ಎಷ್ಟು 29-30 ವರ್ಷಗಳ ಒಂದು ಎಲ್ಲ ಕ್ವಶನ್ ಪೇಪರ್ಗಳನ್ನು ಏನಪ್ಪ ಎಲ್ಲ ಸಾರ್ಟ್ ಔಟ್ ಮಾಡಿಬಿಡಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಒಂದು ಕ್ವಶನ್ನಿಂದ ಒಂದು ಕ್ವಶನ್ಗೆ ಸಿಲೆಬಸ್ ಕವರ್ ಆದಂಗೆ ಹೋಗುತ್ತೆ. ಸುಮ್ಮನೆ ಕ್ವಶನ್ ಆನ್ಸರ್ ಮಾಡಬೇಡಿ, ಪ್ರತಿಯೊಂದು ಕ್ವಶನ್ಗೆ, ಹೌದಾ, ಪ್ರತಿಯೊಂದು ಕ್ವಶನ್ಗೆ ಅದರ ವಿತ್ ಎಕ್ಸ್ಪ್ಲನೇಷನ್ ಅವುಗಳನ್ನು ಸಾಲ್ವ್ ಮಾಡ್ಕೊತಾ ಹೋಗ್ರಿ. ನಿಮಗೆ ಈಸಿಯಾಗಿ ಪೇಪರ್ ಒನ್ನ ಕವರ್ ಆಗೇ ಆಗುತ್ತೆ, ಹೌದಾ. ಆಮೇಲೆ ಪೇಪರ್ 2 ಸೊ ಇವೆಲ್ಲ ಚಾಪ್ಟರ್ದು ನೀವು ಚಾಪ್ಟರ್ ವೈಸ್ ಏನು ಮಾಡಿರಿ, ಮೊದಲು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಡಿ. ಮೊದಲಿಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಈ ಒಂದು ಪೇಪರ್ 2 ಯಾವ ರೀತಿ ಕ್ವಶನ್ಗಳನ್ನು ಕೇಳಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಈ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೀವು ನೋಡ್ಬೋದು. 2016 ಲಾಸ್ಟ್ ಆಗಿತ್ತು, ಇದರ ಒಂದು ಕ್ವಶನ್ ಪೇಪರ್ ಕೂಡ ಕೊಟ್ಟಿದ್ದೀನಿ ವಿತ್ ಎಕ್ಸ್ಪ್ಲನೇಷನ್, ಓಕೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ, ಯಾವ ರೀತಿ ಕ್ವಶನ್ ಕೇಳ್ತಾರೆ ಏನು. ನಿಮಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಮೇನ್ ನಿಮಗೇನಾಗುತ್ತಾ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್. ಇಲ್ಲಿ ಮ್ಯಾಥಮೆಟಿಕ್ಸನ್ನು ಯಾರು ಚೆನ್ನಾಗಿ ಮಾಡ್ತೀರಿ ಅವ್ರು ಸೆಲೆಕ್ಟ್ ಗ್ಯಾರಂಟಿ ಆದಂಗೆ, ಲ್ಯಾಂಡ್ ಸರ್ವೇರ್ ಆದಂಗೆ.
ಸೊ ಲ್ಯಾಂಡ್ ಸರ್ವೇರ ಇಷ್ಟು ಬೆಸ್ಟ್ ಒಂದು ಪೋಸ್ಟ್ ಅದ. ಸೊ ಇದು ಕಂದಾಯ ಇಲಾಖೆಯಲ್ಲಿ ಬರ್ತದ. ಓಕೆ, ಸೊ ನಿಮ್ಗೆ ಇಲ್ಲಿ ಮಟ್ಟ 2016 ಹಿಡಿದು 2024 ಮಟ್ಟ ಓನ್ಲಿ ಲೈಸೆನ್ಸ್ ಸರ್ವೇರ್ ಅಟ್ಟೆ ಕರೆದಿದ್ರು. ಅದು ಗೌರ್ಮೆಂಟ್ ಅಲ್ಲ, ಅದು ಗೌರ್ಮೆಂಟ್ ಪೋಸ್ಟ. ಬಟ್ ಗೌರ್ಮೆಂಟಿಂದ ಏನು ಮಾಡ್ತಿದ್ರು, ಜಸ್ಟ್ ಒಂದು ನಿಮ್ಗೆ ಲೈಸೆನ್ಸ್ ಕೊಡ್ತಿದ್ರು. ಬಟ್ ನಿಮಗೆ ಅದು ಗೌರ್ಮೆಂಟಿಂದ ವೇತನವನ್ನು ಕೊಡ್ತಿದ್ದಿಲ್ಲ. ಇದೇ ಮೊದಲ ಬಾರಿಗೆ 8 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಲ್ಯಾಂಡ್ ಸರ್ವೇರ್ ಇಷ್ಟು ಪೋಸ್ಟ್ಗಳನ್ನು ಕರೆದಿದ್ದಾರೆ. 750 ಪೋಸ್ಟು, 750 ಪೋಸ್ಟ್. ಸೊ ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ಎಕ್ಸಾಮ್ ಕಾಮನಿಗೆ ಎಲ್ಲರೂ ಕೇಳ್ತಾ ಇದ್ದಾರೆ, ಕಾಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಈಗ ಒಂದು ನೋಟಿಫಿಕೇಷನ್ ಕರೆದಾರಂದ್ರೆ ಅದು ಎಕ್ಸಾಮನ್ನು ಕಂಡಕ್ಟ್ ಮಾಡೇ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಖುಷಿ ಇಲ್ಲ, ಹೌದಾ. ಈಗ ಇದು ಮಾರ್ಚ್ 2024 ಈ ಒಂದು ಎಕ್ಸಾಮನ್ನು ಕರೆದಿದ್ರು. ಬಟ್ ಜುಲೈಯಲ್ಲಿ ನಡೆಸಬೇಕಾಗಿತ್ತು. ಜುಲೈಯಲ್ಲಿ ನಡೆಸಿದ್ರೆ ಇಷ್ಟು ವೇಕೆನ್ಸಿಗಳು ಬರ್ತಾ ಇರ್ತಿರಲಿಲ್ಲ ನಿಮಗೆ. ಸೊ ಈಗ ಮತ್ತೆ ಇಷ್ಟು ವೇಕೆನ್ಸಿ ಬಂದವ, ಮತ್ತೆ ಅರ್ಜಿದಾರರು ಬಂದಾರ. ಸೊ ನಿಮಗೊಂದು ಹೆಚ್ಚಿಗೆ ಒಂದು ಏನಪ್ಪ ಎಡಿಷ್ನಲ್ ಅಡ್ವಾಂಟೇಜ್ ಕೊಟ್ಟಂಗೆ ಆಗದ. ಓಕೆ, ನಿಮಗೆ ಮ್ಯಾಕ್ಸಿಮಮ್ ಕೆಲವೊಂದು ಜನ ಪ್ರಿಪೇರ್ ಆಗಿದ್ದೀರಿ ಈಗ ಆಲ್ರೆಡಿ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡುವ ರೀತಿಯಲ್ಲಿ. ಬಟ್ ಇನ್ನೂ ಕೆಲವು ಜನರು ಇನ್ನೂ ಯಾರು ಪ್ರಿಪೇರ್ ಆಗಿಲ್ಲ, ಅವರಿಗಿದು ಒಳ್ಳೆಯ ಅವಕಾಶ ಅದ. ಸೊ ಈ ಒಂದು ಎಕ್ಸಾಮ್ ಡೇಟ್ ಎದ್ರ ಮೇಲೆ ಫಿಕ್ಸ್ ಅದಪ್ಪ ಅಂದ್ರೆ, ಕೆಲವೊಂದು ಬಲ್ಲ ಮೂಲಗಳಿಂದ ನಮಗೆ ಮಾಹಿತಿ ಬಂದಿದ್ದು ಮೇ ಲಾಸ್ಟ್ ವೀಕಲ್ಲಿ ಮತ್ತು ಜೂನ್ ಈ ಒಂದು ತಿಂಗಳಲ್ಲಿ ಜೂನಲ್ಲಿ ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ ಅಂತ ಬಂದಿದೆ, ಹೌದಾ. ಸೊ ಈಗ ಮೇನ್ ಏನಪ್ಪ ಅಂದ್ರೆ ಈ ಕೆ ಎಸ್ ಎಕ್ಸಾಮ್ 31ನೇ ತಾರೀಕು ನಡೆದ್ರೆ ನಮಗೆ ಈ ಲ್ಯಾಂಡ್ ಸರ್ವೇರ್ದು ಎಕ್ಸಾಮ್ ಡೇಟ್ ಯಾವಾಗಂತ ಕ್ಲಿಯರಾಗಿ ಗೊತ್ತೇ ಆಗುತ್ತೆ. ಆದ್ದರಿಂದ ಇವರು KPSC ದವರು ಮೇ ಬಿ ನನಗನ್ಸುತ್ತೆ ಇನ್ನೂ ಅದಕ್ಕೆ ಇದು ಅಪ್ಡೇಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಈ KS ಎಕ್ಸಾಮನ್ನು ಮೊದಲಿಗೆ ಏನಪ್ಪ ಕ್ಲಿಯರ್ ಮಾಡೋರದಾರ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಆಮೇಲೆ ಮೇನ್ಸ್ ಕೂಡ ಎಕ್ಸಾಮನ್ನು ಕ್ಲಿಯರ್ ಮಾಡಿ ಆಮೇಲೆ ಉಳಿದ ಒಂದು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡುವ ಒಂದು ಅವ್ರದ್ದು ಐಡಿಯಾ ಇರ್ಬೋದು. ಓಕೆ, ಸಮಥಿಂಗ್ ಇರ್ತದೆ. ಓಕೆ, ಬಟ್ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಇದು KS ಏನೇ ಆಗಲಿ ಬಿಡಲಿ, ಬಟ್ ನಿಮ್ಮದು ಎಕ್ಸಾಮು ಈ ಒಂದು ಮೇ ಮತ್ತು ಜೂನಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಫ್ರೆಂಡ್ಸ್, ನಿಮಗೆ ಇನ್ನೂ 5 months ಟೈಮ್ ಅದ, ಹೌದಾ. ಸೊ ನನಗೆ ಗೊತ್ತದ ನಿಮಗೆ ಎಲ್ಲ ಒಂದು ಎಕ್ಸಾಮ್ಗೆ ವೇಟ್ ಮಾಡಿ ಸ್ವಲ್ಪ ಎಲ್ಲರೂ ಟ್ರಬಲ್ಗೆ ಏನಪ್ಪ ಒಳಗಾಗಿರ್ತೀರಿ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಈಗ ನಾವು ಎಕ್ಸಾಮನ್ನು ಬರಿತಾ ಇದ್ದೀವಿ ಅಂದರೆ ಈಗ ಪೇಷನ್ಸ್ ಬೇಕೇ ಬೇಕು ನಮಗೆ. ಓಕೆ, ಸೊ ನಾವು ಕೂಡ ತುಂಬ ಟ್ರೈ ಮಾಡಿದ್ದೀವಿ ಎಕ್ಸಾಮ್ ಡೇಟನ್ನು ನೋಡಲಿಕ್ಕೆ, ಬಟ್ ಅದು ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಸೊ ಐ ಹೋಪ್ ಅದೇನೇ ಇರಲಿ ನಿಮ್ಮ ಸಿಲೆಬಸನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡಲಿ ಬಿಡಲಿ, ನಿಮ್ಗೆ ನಾಳೆ ಎಕ್ಸಾಮ್ ಅಂದ್ರೂ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡುವ ಒಂದು ಕೆಪಬಿಲಿಟಿ ನಿಮ್ಗೆ ಇರಬೇಕು. ಆ ರೀತಿ ತಯಾರಿಯನ್ನು ಮಾಡಿ. ಸೊ ನಾನು ಇವತ್ತಿಂದ ಹೇಳ್ತೀನಿ, ಈ ಒಂದು ಲ್ಯಾಂಡ್ ಸರ್ವೇರ್ದು ಓಲ್ಡ್ ಕ್ವಶನ್ ಪೇಪರು, ಚಾಪ್ಟರ್ ವೈಸ್ ಸಿಲೆಬಸ್ಸು, ಓಕೆ. ಸೊ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ತೀನಿ. ಮತ್ತು ಪ್ರತಿಯೊಂದು ಚಾಪ್ಟರ್ ಟು ಚಾಪ್ಟರ್, ಮ್ಯಾಥಮೆಟಿಕ್ಸ್ ಆಗಲಿ, ಜಿಯೋಗ್ರಫಿ ಆಗಲಿ, ಫಿಸಿಕ್ಸ್ ಆಗಲಿ, ಹೀಗೆ ಪ್ರತಿಯೊಂದು ಚಾಪ್ಟರ್ದು ವಿತ್ ಸಿಂಗಲ್ ವಿಡಿಯೋ ವಿತ್ ಫ್ರೀ ಆಫ್ ಕಾಸ್ಟ್. ನಾನು ನಿಮಗೆ ಯಾವುದೂ ಒಂದು ಕಾಸ್ಟ್ ಇಲ್ಲ, ಏನಿಲ್ಲ, ಫ್ರೀ ಆಫ್ ಕಾಸ್ಟ್ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫ್ರೀ ಕ್ಲಾಸಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಈ ನನ್ನ ಒಂದು ವಿಡಿಯೋಗಳನ್ನು ಅಷ್ಟೇ ಕೇಳಿ ಅಂತ ಹೇಳ್ತಾ ಇಲ್ಲ, ಇವುಗಳನ್ನು ನೀವು ರೆಫರೆನ್ಸಾಗಿ ಇಟ್ಕೊಳ್ಳಿ, ರೆಫರ್ ಮಾಡಿ. ಜಸ್ಟ್ ನಿಮಗೆ ಯಾವುದು ಒಳ್ಳೆಯದು ಅನಿಸುತ್ತೋ ಅದನ್ನು ರೆಫರ್ ಮಾಡಿ. ಬಟ್ ನಾನು ಹೇಳೋದು ಒಂದು ಇಂಟೆನ್ಷನ್ ಒಂದೇ. ಸೊ ಈ ಒಂದು ನಾನು ಹೇಳುವ ಒಂದು ಪ್ರತಿಯೊಂದು ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಇರ್ತವೆ. ಓಕೆ, ನಿಮಗೆ ಒಂದು ಸಿಲೆಬಸ್ ಕವರ್ ಆಗುವ ಸಾಧ್ಯತೆ ಇರ್ತದೆ. ಓಕೆ, ಸೊ ಇದಿಷ್ಟು ಈ ಒಂದು ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಸ್ಟ್ರಾಟಜಿ ಆಗಿತ್ತು. ಸೊ 5 months ಸ್ಟ್ರಾಟಜಿ ಇಟ್ಕೊಳ್ಳಿ. ಎಕ್ಸಾಮ್ ಯಾವಾಗೇ ಇರಲಿ ಇಮಿಡಿಯೇಟಾಗಿ ನಾನು ಮಾರ್ಚ್ ಏಪ್ರಿಲಿಗೆ ಕರೆದ್ರಪ್ಪ, ಅವಾಗ ಏನು ಮಾಡ್ತೀರಿ? ಅದಕ್ಕೆ ಎಕ್ಸಾಮನ್ನು ತೊಗೋತಾರೆ. ಸೊ ಕೆಲವೊಂದು ಕಾರಣಾಂತರಗಳಿಂದ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿರ್ತಾರೆ. ಓಕೆ, ಸೊ ಎನಿವೇ
ಜಸ್ಟ್ ಫೋಕಸ್ ಆನ್ ಯುವರ್ ಸ್ಟಡಿ ಆ್ಯಂಡ್ ಬಿ ಕಾನ್ಫಿಡೆಂಟ್. ಓಕೆ, ಸೊ ನಾನು ಡೈಲಿ ಒಂದೊಂದು ಕ್ಲಾಸ್ ಮಾಡ್ತೀನಿ. ಡೈಲಿ ಒಂದೊಂದು ಕ್ಲಾಸ್ ಇದು ಈ ಲ್ಯಾಂಡ್ ಸರ್ವೇರ್ ಮೇಲೆ. ಜಿ ಕೆ ಕೂಡ ಮಾಡ್ತೀನಿ. ಓಕೆ, ಜಿ ಕೆಯಲ್ಲಿ ಚೆನ್ನಾಗಿ ಮಾಡಿದ್ರೆ, ಜಿ ಕೆಯಲ್ಲಿ ಒಂದು 80 ಮಾಡಿದ್ರೆ, ಆಮೇಲೆ ಈ ಮ್ಯಾಥಮೆಟಿಕ್ಸ್ ಪೇಪರ್ 2 ಅಲ್ಲಿ ಒಂದು 60 ಮಾಡಿದ್ರೆ, ಸೊ ಆರಾಮ್ ನೀವು ಪಾಸ್ ಆಗ್ತೀರಿ. 60 or 65, 140 ಕ್ರಾಸ್ ಮಾಡಿದ್ರೆ. ಓಕೆ, ಸೊ ಈಗ ಇದು ಆಲ್ರೆಡಿ 400 ಮಾರ್ಕ್ ಅದ. ಓಕೆ, ಜಸ್ಟ್ ಒಂದು 80 ಕ್ವಶನು, ಇಲ್ಲೊಂದು 65 ಕ್ವಶನು, ಇಷ್ಟು ನೀವು ಕ್ಲಿಯರ್ ಮಾಡಿದ್ರೆ ಅಂದ್ರೆ ನಿಮ್ಮದು ಒಂದು ಲ್ಯಾಂಡ್ ಸರ್ವೇರ ಪೋಸ್ಟ್ ಹೊಂಟಂಗೆ ಆಗುತ್ತೆ. ಓಕೆ, ಸೊ ಇದಿಷ್ಟು ಆ ಒಂದು ಲ್ಯಾಂಡ್ ಸರ್ವೇರ್ ಬಗ್ಗೆ ಒಂದಿಷ್ಟು ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನನ್ನು ತಪ್ಪದೇ ಕ್ಲಿಕ್ ಮಾಡಲು ಮರೆಯದಿರಿ. ಯಾಕೆಂದರೆ ನಾವು ಡೈಲಿ ಮಾಡುವ ಈ ಲ್ಯಾಂಡ್ ಸರ್ವೇರ್ ಕ್ಲಾಸ್ಗಳು ನಿಮಗೆ ತಪ್ಪದೇ ಬರ್ತಾವ. ಓಕೆ, ಥ್ಯಾಂಕ್ ಯು.